ತಿರ್ಗಾ ಮುರ್ಗ ಎಲ್ಲ ರೀಲ್ಸ್ ನೋಡಿ ಹೋಗ್ಲೇಬೇಕು ಅಂತ ನಾನು ಪ್ರಿಪೇರ್ ಆಗಿ ನಾನು ಬಂದಿದ್ದಕ್ಕೆ ಬ್ಲಡ್ ಟೆಸ್ಟ್ ಎಲ್ಲ ಕೊಟ್ಟಿದ್ದೀವಿ. ಪಥ್ಯ ಎಲ್ಲ ಆಯ್ತಾ? ಮಾಡ್ತಾರೆ ಸರ್, ನೀವು ಹೇಳ್ದಂಗೆ ನಾನು 100% ಮಾಡಿ ಪಥ್ಯ, ವೇರಿಯೇಷನ್ ಮಾಡಬೇಡಿ. ಸ್ವಲ್ಪ ಮಾತ್ರೆಗಳನ್ನು ಚೇಂಜಸ್ ಮಾಡ್ತೀನಿ. ಬಟ್ ಫಸ್ಟ್ ವಿಸಿಟ್ 50% ರಿಸಲ್ಟ್ ಬರೋದು ತುಂಬಾ ಕಮ್ಮಿ ಬಂದಿದೆ ಸರ್ ನನಗೆ. ನೀವು ಇಟ್ಟರೆ ನಂಬಿಕೆ, ನೀವು ಮಾಡಿರ್ತಕ್ಕಂಥ ಪಥ್ಯ ಅಷ್ಟು ಹಂಗಿದೆ ಅದು. ಇಲ್ಲ ಸರ್, ನನಗೆ ಇಲ್ಲಿಂದು ನನಗೆ ಈ ಆಸ್ಪತ್ರೆಗೆ ಬಂದ್ಮೇಲೆ ಎಷ್ಟು ಖುಷಿಯಾಗಿದೆ ಅಂದ್ರೆ ನಿಮಗೆ ಇವತ್ತು ನೋಡ್ಲೇಬೇಕು ಅಂತ ನಾನು ಬೆಳಗ್ಗೆ 4 ಗಂಟೆಗೆ ಎದ್ದು ನಾನು ಬಂದಿದ್ದೆ. 3 ಗಂಟೆ ಆಯ್ತು ನನಗೆ ಇಲ್ಲಿ ಬರೋದಕ್ಕೆ. ಪರವಾಗಿಲ್ಲ, ಕಮ್ಮಿ ಆಗಿರುತ್ತೆ. ನಮ್ಮ ಯೂಟ್ಯೂಬ್ ನೋಡೋಂತ ನಿಮ್ಮಂತ ಇಲ್ಲ ಬನ್ನಿ. ಯಾಕೆ ಅಂತೀನಂದ್ರೆ ಒಳ್ಳೆ ಇದು ಟ್ರೀಟ್ಮೆಂಟ್ ಚೆನ್ನಾಗಿದೆ ಇಲ್ಲಿ, ಏನು ಆತರ ಏನು ಇದಿಲ್ಲ, ಎಲ್ಲ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಮತ್ತೆ ಚೆನ್ನಾಗಿ ನೋಡ್ತಾರೆ ಡಾಕ್ಟರ್ಗಳು. ನನಗೆ ಇವ್ರು ಡಾಕ್ಟರ್ ಹಿಲ್ ಸರ್ ನೋಡಿದ್ಮೇಲೆ ನನಗೆ ಬಹಳ ಖುಷಿ ಆಯ್ತು. ಬೇರೆ ಫಸ್ಟ್ ವಿಸಿಟ್ಗೂ ಅವರು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ರು. ಆ ಟ್ಯಾಬ್ಲೆಟ್ ನನಗೆ 50% ಕಮ್ಮಿ ಆಗಿದೆ. ಸರ್, ನಂದು ಕನ್ನಡ ಕಂಠೀರವ ಚಾನಲ್ ಇದೆ, ಯೂಟ್ಯೂಬರ್ ನಾನು. ತಮ್ಮದೊಂದು ಇದು ಕೊಡಿ ಸರ್, ಒಂದು ಆರೈಕೆ, ಶುಭ ಆರೈಕೆ ಕೊಡಿ ನಮ್ಮ ಚಾನಲ್ಗೆ. ಹಾಂ, ಕನ್ನಡ ಕಂಠೀರವ ಮಾಡಿ ಸರ್. ಸ್ನೇಹಿತರೆ, ನಮ್ಮ ಸಾರು ದಾವಣಗೆರೆ ಅವರು ಕನ್ನಡ ಕಂಠೀರವ ಅಂತ ಒಂದು ಯೂಟ್ಯೂಬ್ ಚಾನಲ್ ನಡೆಸ್ತಾರೆ. ಅದಕ್ಕೆ ತುಂಬ ಶುಭವಾಗಲಿ, ತುಂಬ ಶ್ರೇಯಸ್ಸಾಗಲಿ ಅಂತ ನನ್ನ ತುಂಬ ದೂರದಿಂದ ಕೇಳ್ಕೊತಿದ್ದೀನಿ. ನಾನು ಡಾಕ್ಟರ್ ರಾಕೇಶ್ ಜಯಪ್ರಕಾಶ್, ಡಾಕ್ಟರ್ ಪೇನ್ಸಿರ್ ಹಾಸ್ಪಿಟಲ್ ಬೆಂಗಳೂರಿಂದ. ನಮಸ್ತೆ. ಅವರ ಧರ್ಮಪತ್ನಿಯವರು ಮಂಡಿ ನೋವು ಅಂತ ಬಂದಿದ್ರು. ಆಲ್ಮೋಸ್ಟ್ ಫಸ್ಟ್ ವಿಸಿಟಲ್ಲಿ 50% ಕಡಿಮೆ ಮಾಡ್ಕೊಂಡಿದ್ದಾರೆ. ಮುಟ್ಟು ನಿಂತ ಮೇಲೆ ಅವ್ರಿಗೆ ಪೇಯ್ನ್ ಜಾಸ್ತಿ ಆಯ್ತು, ಮಂಡಿ ನೋವು ಕಾಣಿಸ್ಕೊಂಡಿತ್ತು. ಹೆಣ್ಮಕ್ಳಿಗೆ ಆ ಒಂದು ಮುಟ್ಟು ಅನ್ನೋದು ಗರ್ಭಕೋಶ ಅಷ್ಟು ಇಂಪಾರ್ಟೆಂಟು. ದಯವಿಟ್ಟು ಯಾರಾದರೂ ಗರ್ಭಕೋಶದ ಸಮಸ್ಯೆ ಇದ್ದರೆ ಗರ್ಭಕೋಶ ತೆಗ್ಸಕ್ಕೆ ಹೋಗ್ಬೇಡಿ. ಅದನ್ನ ಹಂಗೆ ರಿಟೈನ್ ಮಾಡಕ್ಕೆ ಟ್ರೈ ಮಾಡಿ. ಮತ್ತೆ ಮೆನೋಪಾಸು ಆಗಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಿಟಮಿನ್ಸ್ ಮತ್ತು ಹಾರ್ಮೋನ್ ಸಪ್ಲಿಮೆಂಟ್ಸು ಮತ್ತು ಪಥ್ಯ, ಕೊಬ್ಬರಿ ಎಣ್ಣೆ, ಐಯೋಡಿನ್ ಡ್ರಾಪ್ಸ್ ಥರ ಕಂಟಿನ್ಯೂ ಮಾಡಿ ಯಥೇಚ್ಛವಾಗಿ ಉಪಯೋಗಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಕನ್ನಡ ಕಂಠೀರವ ಚಾನಲಿಂದ ತುಂಬ ಧನ್ಯವಾದಗಳು. ಮೊದಲೇ ಸ್ಟೆಪ್ B12, ಮ್ಯಾಗ್ನೀಷಿಯಂ, ಜಿಂಕ್ ಈ ಥರ ಎಲ್ಲ ಟ್ಯಾಬ್ಲೆಟ್ ಕೊಟ್ರಲ್ಲ, ಅದರಿಂದನೇ ನನಗೆ ಎಷ್ಟು ರೋಗ ಕಮ್ಮಿ ಆಯ್ತು. ಅದರಲ್ಲೂ ನಿಮಗೆ ನೋಡ್ಮೇಲೆ ಇನ್ನೂ ಕಮ್ಮಿ ಆಯ್ತು. ಅವೇ ಕೊರತೆ, ಈ ಬೇರೆ ಏನು ಕಾಯಿಲೆ ಇರಲ್ಲ, ಏನು ಅವಶ್ಯಕತೆ. ನಮ್ದು ಈಗ ಬರೀ ಹೊರಗಡೆ ಹೋದ್ರೆ ಬರೀ ಪೈನ್ ಕಿಲ್ಲರ್, ಕ್ಯಾಲ್ಸಿಯಂ ಕೊಡ್ತಾರೆ, ಮೆಗ್ನೀಷಿಯಂ ಬೇಕು, ಜಿಂಕ್ ಬೇಕು, ಎಲ್ಲ ದೇಹಕ್ಕೆ ಬೇಕು. ಅವ್ರು ನಾವು ಫೋಕಸ್ ವಿಟಮಿನ್ಸ್ ತಗೊಂಡ್ಮೇಲೆ ನನಗೆ ಕಾಲಿಗೆಲ್ಲ ಒಂದು ಏನೋ ಸ್ಟ್ರೆಂತ್ ಬಂದಂಗಾಗಿದೆ. ಒಂದು ಸ್ವಲ್ಪ ನಡೆಯಕ್ ಆಗ್ತಿರ್ಲಿಲ್ಲ, ಮನೆ ಕೆಲಸ ಮಾಡ್ತಾ ಆಗ್ತಿರ್ಲಿಲ್ಲ, ಎಲ್ಲ ಮಾಡ್ಕೊಂತಿದ್ದೀನಿ. ಅವ್ರೇನೋ ಗ್ಲೂಕೋಸ್ ಹೇಳಿದ್ರು, ಇಂಜೆಕ್ಷನ್ ಹೇಳಿದ್ರು. ನೆಕ್ಸ್ಟ್ ಸತಿ ಬಂದಾಗ ನಾವು ದಾವಣಗೆರೆ ಇಂಪ್ರೂವ್ಮೆಂಟ್ ಆಗಿದೆಯಲ್ಲ, ಇಂಪ್ರೂವ್ಮೆಂಟ್ ಆಗಿದೆ ಸರ್. ನನಗೆ ಫೇಸ್ ಚೆನ್ನಾಗಿದೆ, ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಆಯ್ತು, ಇದು ಒಂದು ಸ್ವಲ್ಪ ಇಲ್ಲಿ ನೋವು ಬರುತ್ತೆ. ಅದೇ ಇದು ಸ್ವಲ್ಪ ಇದೆ, ಇಂಜೆಕ್ಷನ್ ಹಾಕೊಂಡು